ತಿರುಪತಿ 2ನೇ ದಿನದ ಬ್ಲಾಗ್ ಇದು. ನಮ್ಮ ತಂದೆ ಕಸಿನ್ ಮನೇಲಿದ್ದೀವಿ ನಾವು. ಅವರು ಮೈಸೂರಲ್ಲಿ ಶಿಫ್ಟ್ ಆಗಿದ್ದಾರೆ, ಹಾಗಾಗಿ ನಮಗೆ ಖಾಲಿ ಮನೆ ಸಿಕ್ತು. ನಾವು ಕುಕಿಂಗ್ ಮಾಡ್ಕೋತಾ ಇದೀವಿ ಇವತ್ತು. ತೋರಿಸ್ತೇನೆ. ಎಲೆಕ್ಟ್ರಿಕ್ ಕುಕ್ಕರ್ ತಂದಿರೋದ್ರಿಂದ ಇದರಲ್ಲೇ ನಾನು ಮಾಡ್ತಾ ಇದ್ದೀನಿ. ಸಿರಿಧಾನ್ಯ ನೆನೆಸಿಟ್ಕೊಂಡಿದ್ದೀನಿ, ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹಾಗಾಗಿ ಇವತ್ತು ಫಟಾಫಟ್ ಅಂತ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ತಿಂಡಿ ಆಗೋಗುತ್ತೆ ನನಗೆ, ನಮ್ಮ ಅಮ್ಮನಿಗೆ ಮಾತ್ರ. ಇವರೆಲ್ಲ ಹೊರಗಡೆ ಹೋಟ್ಲಲ್ಲಿ ತಿಂತಾರೆ. ತರಕಾರಿ ಹಾಕ್ತಾ ಇದ್ದೀನಿ. ಹೊರಗಡೆ ಬಂದಿದ್ರು ಮನೆಗಿರೋ ಫೀಲೇ ಬರ್ತಾ ಇದೆ. ಮನೆ ತುಂಬ ಚೆನ್ನಾಗಿದೆ, ಎಲ್ಲ ಅನುಕೂಲಗಳು ಇತ್ತು. ಹಾಗಾಗಿ ನಾನು ನಮ್ಮ ತಂದೆ ನಮ್ಮ ತಾಯಿಗೆ ಮಿಲೆಟ್ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ ಇನ್ಸ್ಟೆಂಟ್ ಆಗಿ ಎಲ್ಲ ರೆಡಿ ಇದೆ. ಬಿಸಿ ಮಾಡ್ಕೊಳ್ಳೋದು ಇನ್ಸ್ಟೆಂಟ್ ಪೌಡರು, ಲೆಮನ್, ಕಾಫಿ ಅವರೇ ತಂದುಕೊಟ್ರು. ಕೆಳಗಡೆ ಇಲ್ಲೇ ಮಾಡ್ಕೊಂಡು ಪರಿಚಯದಲ್ಲಿದ್ರು. ಹಾಗಾಗಿ ಇಲ್ಲೇ ಕ್ಲೋಸ್ ಮಾಡಿದ್ರೆ ಒಂದು 10 ನಿಮಿಷಕ್ಕೆಲ್ಲ ಕಿಚಡಿ ಆಗೋಗುತ್ತೆ. ಮಿಲೆಟ್ ರೆಡಿ ಆಗೋಯ್ತು. ಬಿಸಿನೀರಿಗೆ ಅವರು ಸಿಲಿಂಡ್ರು ಮತ್ತು ಪಾತ್ರೆ ಕೊಟ್ಟಿದ್ರು, ಸ್ನಾನ ಅದರಲ್ಲೇ ಮಾಡಿದ್ವಿ. ಈ ವ್ಯವಸ್ಥೆ ಇರುತ್ತೋ ಇಲ್ವೋ ಅಂದ್ಬಿಟ್ಟು ನಾನು ಇದನ್ನ ತಂದಿದ್ದೆ. ಮೊದಲೇ ಗೊತ್ತಿದ್ರೆ ಇದನ್ನ ತರಬೇಕಾದ ಅವಶ್ಯಕತೆ ಇರಲಿಲ್ಲ. ಬಟ್ ನಮಗೆ 1 ಪಾಟ್ ಮೀಲ್ ಅಂತಾರಲ್ಲ, ಹಾಗೆ 1 ಪಾಟ್ ಮೀಲಲ್ಲಿ ಕಿಚಡಿ ಆಗೇ ಹೋಯ್ತು. ಬ್ರದರು, ನಮ್ಮ ವಿಹಾನ್ ಅವರಮ್ಮ ಎಲ್ಲ ಕೆಳಗಡೆ ತಿರುಪತಿ ಶ್ರೀನಿವಾಸನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಜೋಡಿ ಆನೆ. ವಿಹಾನ್ ಮತ್ತೆ ಅವರಮ್ಮ ಆಶೀರ್ವಾದ ತಗೋತಾ ಇದ್ದಾರೆ ಆನೆದು. ಗೋವಿಂದರಾಜಪಟ್ಟಣಕ್ಕೆ ಅರ್ಥಾತ್ ತಿರುಪತಿಯ ಗೋವಿಂದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗೋವಿಂದರಾಜ ದರ್ಶನ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಪಾರ್ಥಸಾರಥಿ, ಅದರ ಪಕ್ಕದಲ್ಲಿರ್ತಕ್ಕಂಥ ಆಂಡಾಳ ಸನ್ನಿಧಿಯಲ್ಲಿ ದೇವರ ದರ್ಶನ ಮಾಡಿಕೊಂಡ್ವಿ. ಮುಂದೆ ನಾವು ಶ್ರೀನಿವಾಸ ಮಂಗಾಪುರ ಅಲ್ಲಿ ಹೋಗಿ ಮೂಲ ಶ್ರೀನಿವಾಸ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ಅಲ್ಲಿಂದ ಮುಂದೆ ಸಂಜೆ ಆದ್ದರಿಂದ ಅಲ್ಲಿ ವಿಶ್ರಾಂತಿ ಪಡೆದು ಮಾರನೇ ದಿವಸ ಬೆಳಗ್ಗೆ ತಿರುಮಲೆಗೋಸ್ಕರ ದರ್ಶನ ಪಡೆಯೋದಕ್ಕೋಸ್ಕರ ತಿರುಪತಿಯ ವಿಷ್ಣು ನಿವಾಸಂ ಹತ್ರ ಕ್ಯೂ ನಿಂತೀವಿ. ಇನ್ನು ಟಿಕೆಟ್ ಸಿಗಬೇಕಾಗಿದೆ. ಟಿಕೆಟ್ ಕೊಡತಕ್ಕಂಥದ್ದು 5 ಗಂಟೆ ಆಗ್ಬೋದು.
ಕಾಳಹಸ್ತಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಕಾಳಹಸ್ತೇಶ್ವರ ದೇವಸ್ಥಾನದಲ್ಲಿ ಕಾಳಹಸ್ತಿ ದರ್ಶನ ಮಾಡಿಕೊಂಡು ಎಲ್ಲೆಲ್ಲಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತೋ ಅಲ್ಲಿ ಮಾತ್ರ ವಿಡಿಯೋ ಮಾಡಿದ್ದೀನಿ. ದೇವಾಲಯದ ಹೊರ ಆವರಣ ಮಾತ್ರ ವಿಡಿಯೋ ತೆಗೆದಿದ್ದೀನಿ. ಇದುವರೆಗೂ ನಮ್ಮ 2ನೇ ದಿನದ ತಿರುಪತಿ ಯಾತ್ರೆನ ನೀವು ನೋಡ್ತಾ ಇದ್ದೀರಾ. ಲೈಕ್ ಆಗ್ತಾಯಿದೆ, ಶೇರ್ ಆಗ್ತಾಯಿದೆ, ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿದೆ. ಎಲ್ಲದಕ್ಕೂ ಹೃತ್ಪೂರ್ವಕವಾದ ಧನ್ಯವಾದಗಳು.